ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿವತ್ತು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಸಬ್ಜೆಕ್ಟ್ನಲ್ಲಿ ಟೈಮ್ ಸೀರೀಸ್ ಅನಾಲಿಸಿಸ್ ಅನ್ನೋ ಚಾಪ್ಟರ್ನಲ್ಲಿ ಮೆಥಡ್ ಆಫ್ ಮೂವಿಂಗ್ ಆ್ಯಾವರೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಹಿಂದಿನ ಸೆಷನ್ಸ್ನಲ್ಲಿ ನಾವು ಟ್ರೆಂಡ್ನ ಹೇಗೆ ಮೆಷರ್ ಮಾಡ್ತೀವಿ ಅಂತ ಗ್ರಾಫಿಕ್ ಮೆಥಡ್ ಮತ್ತು ಸೆಮಿ ಆ್ಯಾವರೇಜ್ ಮೆಥಡ್ನ ಡಿಸ್ಕಸ್ ಮಾಡಿದ್ದೀವಿ. ಈಗ ಥರ್ಡ್ ಮೆಥಡ್ ಮೂವಿಂಗ್ ಆ್ಯಾವರೇಜ್ ಮೆಥಡ್. Moving average is based on values of a fixed period, say for example for 3 years, for 5 years, for 7 years, so on. It is calculating average for fixed period continuously. ಅಂದರೆ ಇವಾಗ 5 ವರ್ಷದ ಡೇಟಾ ನಮಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. 2001ನಿಂದ 2005 ತನಕ ಡೇಟಾ ಇದೆ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತಾಯಿದ್ದೀವಿ, 3 ಇಯರ್ಸ್ ಆ್ಯಾವ್ರೇಜ್ ಮಾಡ್ತಾಯಿದ್ದೀವಿ ಅಂದರೆ 1, 2, 3 3 ವ್ಯಾಲ್ಯೂ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು 2, 3, 4 ಈ ರೀತಿ ನಾವು ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡುವಾಗ ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಆ ಕಂಟಿನ್ಯೂಟಿ ಇರೋದ್ರಿಂದ ನಾವು ಇದಕ್ಕೆ ಮೂವಿಂಗ್ ಅಂತ ಹೇಳ್ತೀವಿ. ಈಗ ನಿಮಗೆ ಈ ಸ್ಲೈಡ್ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ. ನೋಡಿ, ಇಯರ್ ಇದೆ 2006 ತನಕ ಇದೆ, 2001ನಿಂದ 6 ತನಕ ಇದೆ. ಇಂಪೋರ್ಟ್ಸ್ದು ಡೇಟಾ ಇದೆ. ಸುಮ್ಮನೆ ಡೇಟಾನ ನಾನು ABCDEF ಅಂತ ನೇಮ್ ಮಾಡಿದ್ದೀನಿ. ಈಗ ಮೊದಲು ಏನು ಮಾಡ್ತೀವಿ, A+B+C ಡಿವೈಡೆಡ್ ಬೈ 3 ಮಾಡ್ತೀವಿ. ಆವಾಗ ನಮಗೆ ಆ್ಯಾವ್ರೇಜ್ ಸಿಗುತ್ತೆ. ನೆಕ್ಸ್ಟು ವಿ ಮೂವ್ ಆನ್ ಟು B+C+D ಡಿವೈಡೆಡ್ ಬೈ 3. ನೆಕ್ಸ್ಟ್ C+D+E ಡಿವೈಡೆಡ್ ಬೈ 3. ಈ ಥರ ಈ ಆ್ಯರೋ ಮಾರ್ಕ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ 3 ವ್ಯಾಲ್ಯೂ ತೊಗೊಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ನೋಡಿ 42, 43, 44 ಈ 3 ವ್ಯಾಲ್ಯೂ. ನೆಕ್ಸ್ಟು 43, 44, 42 ಅಂದರೆ ಒಂದು ಹಿಂದಿನ ವ್ಯಾಲ್ಯೂ ಬಿಡ್ತಾ ಹೋಗ್ತೀವಿ, ಮುಂದಿನ ವ್ಯಾಲ್ಯೂಗೆ ನಾವು ಮೂವ್ ಆಗ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಇದನ್ನ ನಾವು ಮೂವಿಂಗ್ ಆ್ಯಾವರೇಜ್ ಅಂತ ಹೇಳ್ತೀವಿ. ಈ ಮೂವಿಂಗ್ ಆ್ಯಾವರೇಜು ಆಡ್ ನಂಬರ್ ಆಫ್ ಇಯರ್ಸ್ಗಾದರೂ ಮಾಡ್ಬೋದು, ಈವನ್ ನಂಬರ್ ಆಫ್ ಇಯರ್ಸ್ಗಾದರೂ ಮಾಡ್ಬೋದು. ಅಂದರೆ ಆಡ್ ನಂಬರ್ ಆಫ್ ಇಯರ್ಸ್ ಅಂದರೆ 3, 5, 7, 9 ಈ ರೀತಿ. ಈವನ್ ನಂಬರ್ ಆಫ್ ಇಯರ್ಸ್ ಅಂದಾಗ 2 ಇಯರ್ಸ್, 4 ಇಯರ್ಸ್ ಈ ರೀತಿ. ಈಗ ನಾನು ಫಸ್ಟ್ ಒಂದು ಎಕ್ಸಾಂಪಲು 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ಗೆ ತೋರಿಸ್ತೀನಿ. 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ನಾವು ಮಾಡಬೇಕು ಅಂದರೆ ಈಗಾಗಲೇ ಹೇಳ್ದಂಗೆ 3 ವ್ಯಾಲ್ಯೂನ ನಾವು ಆ್ಯಡ್ ಮಾಡ್ತೀವಿ. ಆ ಆ್ಯಡ್ ಮಾಡುವಾಗ ಹೇಗಿರುತ್ತೆ ಅದ್ರ ಮಾಡೆಲ್ ಅಂದರೆ ಫಸ್ಟಿಗೆ ABC ಆ್ಯಡ್ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಏನು ಮಾಡ್ತೀರಾ, ಎನ ಬಿಟ್ಬಿಡ್ತೀರಾ, BCD ಅನ್ನೋದನ್ನು ಸೇರಿಸ್ಕೊಳ್ತೀರಾ. ಅಂದರೆ ಹಿಂದಿನ ವ್ಯಾಲ್ಯೂ ಬಿಟ್ಬಿಟ್ಟು ಮುಂದೆ ಪಾಸ್ ಆಗ್ತಾ ಹೋಗ್ತೀರಾ. ಈ ರೀತಿ 3 ವ್ಯಾಲ್ಯೂನ ನೀವೇನು ಆ್ಯಡ್ ಮಾಡ್ಕೊಳ್ತೀರಲ್ವಾ, ಅದಿಷ್ಟು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿಕೊಂಡಾಗ ನಿಮಗೆ ಆ್ಯಾವ್ರೇಜ್ ಸಿಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ವ್ಯಾಲ್ಯೂ. ಟ್ರೆಂಡ್ ವ್ಯಾಲ್ಯೂ ಏನೋ ನಮಗೆ ಸಿಕ್ಬಿಡ್ತು ಈಸಿಯಾಗಿ. ಆದರೆ ಈ ಟ್ರೆಂಡ್ ವ್ಯಾಲ್ಯೂನ ಗ್ರಾಫ್ನಲ್ಲಿ ಪ್ಲಾಟ್ ಮಾಡುವಾಗ ಹೇಗೆ ಮಾಡಬೇಕು ಅಂದರೆ ಫಸ್ಟು ABCನ ನೀವು ಆ್ಯಡ್ ಮಾಡ್ತೀರಾ, ಆ್ಯಾವ್ರೇಜ್ ಮಾಡ್ತೀರಾ. ಪ್ಲಾಟ್ ಮಾಡೋದು ಯಾವಾಗ, ಎಲ್ಲಿ ಅಂತ ಅಂದರೆ ABC 3 ವ್ಯಾಲ್ಯೂನಲ್ಲಿ ಮಧ್ಯದ ವ್ಯಾಲ್ಯೂ B, ಅದು ಯಾವ ಇಯರ್ಗೆ ಸಂಬಂಧಪಟ್ಟಿದೆ ಅಂದರೆ ಮಿಡ್ಲ್ ಇಯರ್. 3 ವರ್ಷದಲ್ಲಿ ಯಾವುದು ಮಿಡ್ಲೋ ಆ ಮಿಡ್ಲ್ ಇಯರ್ಗೆ ನೀವು ಪ್ಲಾಟ್ ಮಾಡ್ತೀರಾ. ಅದೇ ಥರ ಸೆಕೆಂಡ್ ನೋಡಿ, ಎ ಅನ್ನೋದನ್ನು ಬಿಟ್ಬಿಟ್ಟಿದ್ದೀವಿ, A ಈಸ್ ಲೆಫ್ಟ್ ಆ್ಯಂಡ್ D ಈಸ್ ಆ್ಯಡೆಡ್. ಇದನ್ನು ಆ್ಯಾವ್ರೇಜ್ ಮಾಡ್ತೀವಿ. ಪ್ಲಾಟೆಡ್ ಫಾರ್ C, BCDನಲ್ಲಿ ಮಿಡ್ಲ್ ಇಯರು C ಆಗಿದೆ, ಸೊ ವಿ ಪ್ಲಾಟ್ ಇಟ್ ಫಾರ್ C. ಲೈಕ್ ವೈಸ್ ಕಂಟಿನ್ಯೂಸ್ಲಿ ವಿ ಕ್ಯಾಲ್ಕುಲೇಟ್ ದ ಆ್ಯಾವರೇಜ್ ಆ್ಯಂಡ್ ವಿ ಪ್ಲಾಟ್ ಇಟ್ ಫಾರ್ ದ ಮಿಡ್ಲ್ ಇಯರ್. ಅದೇ ಇವಾಗ 5 ಇಯರ್ಸ್ಗೆ ಮಾಡ್ತಾಯಿದ್ದೀವಿ ಅಂತ ಇಟ್ಕೊಳ್ಳಿ. ಆವಾಗ 5 ಇಯರ್ಸ್ಗೆ ಮಾಡ್ತಾಯಿದ್ದೀವಿ ಅಂದರೆ 5 ಇಯರ್ಸ್ದು ಟೋಟಲ್ ತೊಗೊಳ್ತೀವಿ. ABCDE ಇಷ್ಟೂ 5 ನಂಬರ್ಸ್ ಆಗಿದೆ ಅಂದರೆ 5 ಇಯರ್ಸ್ದು ಡೇಟಾ, ಅದನ್ನು ಡಿವೈಡೆಡ್ ಬೈ 5. ನೆಕ್ಸ್ಟು A ಬಿಟ್ಬಿಡ್ತೀರಾ, ಅದ್ರ ಬದಲು ಅದರ ಮುಂದಿನ ವ್ಯಾಲ್ಯೂ Fಗೆ ಹೋಗ್ತೀರಾ. ಅದೇ ಥರ ನೆಕ್ಸ್ಟು B ಬಿಟ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ, G ಸೇರಿಸ್ಕೊಳ್ತೀರಾ. ಈ ಥರ 5 ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗ್ತೀರಾ. 5 ವ್ಯಾಲ್ಯೂ ಆ್ಯಡ್ ಮಾಡುವಾಗಲೂ ನಮಗೆ ಎಕ್ಸಾಕ್ಟಾಗಿ ಮಿಡ್ಲ್ ಇಯರ್ ಸಿಕ್ಬಿಡುತ್ತೆ. ABCDE 5 ವ್ಯಾಲ್ಯೂನಲ್ಲಿ ಮಧ್ಯದ ಯಾವುದು C ಅನ್ನೋದು ಮಿಡ್ಲ್ ಇಯರ್ಗೆ ಸಂಬಂಧಪಟ್ಟಿದೆ. ಸೊ ಪ್ಲಾಟ್ ಮಾಡುವಾಗ ನಾವು ಮಿಡ್ಲ್ ಇಯರ್ಗೆ ಪ್ಲಾಟ್ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್. ಡೇಟಾ 96ಇಂದ 2007 ತನಕ ಇದೆ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರೋ ಡೇಟಾ ಆಗಿದೆ. ಇವಾಗ
ಟೇಬಲ್ನಲ್ಲಿ ನಿಮಗೆ ಇಯರ್ ಫಸ್ಟ್ ಕಾಲಮು, ನೆಕ್ಸ್ಟು ಏನು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಪ್ರೊಡಕ್ಷನ್ ಅದನ್ನು ಹಾಕ್ಕೊಳ್ತೀರಾ. ಅದಾದಮೇಲೆ 3 ಇಯರ್ಲಿ ಮೂವಿಂಗ್ ಟೋಟಲ್, 3 ವರ್ಷದ್ದು ಟೋಟಲ್ ಮಾಡ್ಕೊಳ್ತಾ ಹೋಗ್ತೀರಾ. ಅಂದರೆ ಇಲ್ಲಿ 31, 33, 29. ನೆಕ್ಸ್ಟ್ 33, 29, 30. ನೆಕ್ಸ್ಟು 29, 30, 33. ಗಮನಿಸಿ, ಇಲ್ಲಿ ಒಂದು ವ್ಯಾಲ್ಯೂ ಮುಂದೆ ಹೋಗ್ತಾ ಹೋಗ್ತಾ ನಾವು ಹಿಂದಿನ ವ್ಯಾಲ್ಯೂ ಒಂದನ್ನು ಬಿಟ್ಬಿಟ್ಟು ಹೊಸ ವ್ಯಾಲ್ಯೂನ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ವೆನ್ ವಿ ಟೋಟಲ್ ಇಟ್, ದೆನ್ ಇನ್ ದ ನೆಕ್ಸ್ಟ್ ಕಾಲಮ್ ವಿ ಡಿವೈಡ್ ಇಟ್ ಬೈ 3. ಆವ್ರೇಜ್ ಮಾಡಬೇಕು ಅಂದರೆ 3 ಇಯರ್ಸ್ದು ಟೋಟಲ್ ತೊಗೊಂಡಿದ್ದೀವಿ, ಸೊ ಡಿವೈಡೆಡ್ ಬೈ 3 ಮಾಡ್ತಾ ಇದ್ದೀವಿ. ಆಗ ನಮಗೆ ಟ್ರೆಂಡ್ ವ್ಯಾಲ್ಯೂ ಸಿಕ್ತು. ಇಲ್ಲಿ 31 + 33 + 29 ಮಾಡಿದಾಗ ನಿಮಗೆ 93 ಬಂದಿದೆ. 93 ಡಿವೈಡೆಡ್ ಬೈ 3 = 31. ಇದು ಟ್ರೆಂಡ್ ವ್ಯಾಲ್ಯೂ. ನೆಕ್ಸ್ಟ್ ಲಾಸ್ಟ್ ಕಾಲಮ್ನಲ್ಲಿ ಶಾರ್ಟ್ ಟರ್ಮ್ ಆಸಿಲೇಷನ್ ಅಂತ ಇದೆಯಲ್ವಾ, ಈ ಶಾರ್ಟ್ ಟರ್ಮ್ ಆಸಿಲೇಷನ್ ಅಂತ ಹೇಳಿದ್ರೆ ನಿಮಗೆ ಏನು ಪ್ರೊಡಕ್ಷನ್ ಡೇಟಾ ಇದೆಯಲ್ವಾ, ನಿಮ್ಮ ಪ್ರೊಡಕ್ಷನ್ ಡೇಟಾ ಎ ಅಂತ ಅಂದ್ಕೊಳ್ಳಿ, ಅದು ಮೈನಸ್ ಟ್ರೆಂಡ್ ವ್ಯಾಲ್ಯೂ, ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಟ್ರೆಂಡ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಶಾರ್ಟ್ ಟರ್ಮ್ ಆಸಿಲೇಷನ್. ಇದನ್ನು ಕಂಪಲ್ಸರಿ ಮಾಡಲೇಬೇಕು ಅಂತ ಏನಿಲ್ಲ. ಪ್ರಾಬ್ಲಮ್ನಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಫೈಂಡ್ ಔಟ್ ಶಾರ್ಟ್ ಟರ್ಮ್ ಆಸಿಲೇಷನ್ ಅಂತ ಕೇಳಿದರೆ ಮಾತ್ರ ನೀವು ಇದನ್ನು ಮಾಡ್ತೀರಾ. ಹೇಗೆ ಬರುತ್ತೆ ಶಾರ್ಟ್ ಟರ್ಮ್ ಆಸಿಲೇಷನ್? ಇಟ್ ಈಸ್ ಆ್ಯಕ್ಚುಯಲ್ ಡೇಟಾ ಮೈನಸ್ ಟ್ರೆಂಡ್ ಡೇಟಾ. ಅಂದರೆ ಆ್ಯಕ್ಚುಯಲ್ಗೂ ಟ್ರೆಂಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾವು ಕಂಡುಹಿಡಿತಾ ಇದ್ದೀವಿ. ಆಸಿಲೇಷನ್ ಅಂತ ಅಂದರೆ ವೇರಿಯೇಷನ್ ಅಂತ ಅರ್ಥ ಅಷ್ಟೇ. ಅಂದರೆ ಈ ವೇರಿಯೇಷನ್ ಎಷ್ಟೆಷ್ಟಿದೆ, ಒಂದೊಂದು ಪೀರಿಯಡಲ್ಲೂ ಎಷ್ಟೆಷ್ಟು ವೇರಿಯೇಷನ್ ಇದೆ ಅಂತ ನಾವು ಕಂಡುಹಿಡಿತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಗ್ರಾಫ್ನಲ್ಲಿ ಪ್ಲಾಟ್ ಮಾಡ್ತೀರಾ. ಇಲ್ಲಿ ಒಂದು ಗಮನಿಸಿ, ಟ್ರೆಂಡ್ ವ್ಯಾಲ್ಯೂ ನೋಡಿ, ನಿಮಗೆ ಫಸ್ಟ್ ಇಯರ್ ಏನೂ ಇಲ್ಲ, 97 ಸ್ಟಾರ್ಟ್ ಆಗಿದೆ. ಹಾಗೆ ಲಾಸ್ಟ್ ಇಯರು ನಿಮಗೆ ಏನೂ ಇರಲ್ಲ. 3 ಇಯರ್ಸ್ನಲ್ಲಿ 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಮಾಡಿದಾಗ 97ಗೆ 31 ಅಂತ, 98ಗೆ 30 ಅಂತ ನಿಮಗೆ ಎಕ್ಸಾಕ್ಟಾಗಿ ಒಂದೊಂದು ಇಯರ್ಗೂ ಟ್ರೆಂಡ್ ವ್ಯಾಲ್ಯೂ ಸಿಕ್ಕಿದೆ. ಗ್ರಾಫ್ನಲ್ಲಿ ಪ್ಲಾಟ್ ಮಾಡಿದಾಗ ಆ್ಯಕ್ಚುಯಲ್ ಡೇಟಾನ ನಾನಿಲ್ಲಿ ಬ್ಲೂನಲ್ಲಿ ಹಾಕಿದ್ದೀನಿ ಮತ್ತು ಟ್ರೆಂಡ್ ಲೈನ್ನ ರೆಡ್ನಲ್ಲಿ ತೋರಿಸಿದ್ದೀನಿ. ಸೊ ದಿಸ್ ಈಸ್ ಹೌ ವಿ ಪ್ರಿಪೇರ್ ಮೂವಿಂಗ್ ಆ್ಯಾವ್ರೇಜ್ ಮೆಥಡ್ ಫಾರ್ 3 ಇಯರ್ಸ್. 3 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಇದಾಯಿತು. ನೆಕ್ಸ್ಟ್ ಇವಾಗ 5 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಅಂತ ತಗೊಳ್ಳೋಣ. ಇವಾಗ ಡೇಟಾ ಇಲ್ಲಿ 95ಇಂದ 2008 ತನಕ ಇದೆ. ಈಗ ಇಯರ್ ಮತ್ತು ಡೇಟಾ ಬರ್ಕೊಳ್ತೀರಾ. ನೆಕ್ಸ್ಟ್ ಕಾಲಮ್ನಲ್ಲಿ 5 ಇಯರ್ಲಿ ಮೂವಿಂಗ್ ಟೋಟಲ್, ಅಂದರೆ ಇವಾಗ ಟೋಟಲ್ ಮಾತ್ರ ಬರಿತಾ ಹೋಗ್ತಾ ಇದ್ದೀರಾ. 5 ವ್ಯಾಲ್ಯೂಸ್ನ ತಗೊಳ್ತೀರಾ ಟೋಟಲ್ ಮಾಡುವಾಗ. ಇದರಲ್ಲಿ ಮೊದಲನೇದಾಗಿ 2 ವರ್ಷಕ್ಕೆ ಏನೂ ಇರೋದಿಲ್ಲ. ಅಂದರೆ ಯಾಕೆ 2 ವರ್ಷಕ್ಕೆ ಏನಿರಲ್ಲ ಅಂದರೆ 2 ವರ್ಷದ ವ್ಯಾಲ್ಯೂ ತೊಗೋಬಾರ್ದು ಅಂತಲ್ಲ, ಆ್ಯಡ್ ಮಾಡುವಾಗ ವ್ಯಾಲ್ಯೂ ತೊಗೋತೀವಿ, ಆದರೆ ಅದನ್ನು ಬರೀವಾಗ ಪ್ಲಾಟ್ ಮಾಡುವಾಗ ಅದು ಮಿಡ್ಲ್ ಇಯರ್ ಎಲ್ಲೋ ಅಲ್ಲಿ ಬರಿತೀವಲ್ವ, ಹಾಗಾಗಿ ಫಸ್ಟ್ 2 ಇಯರ್ಸ್ ಲಾಸ್ಟ್ 2 ಇಯರ್ಸ್ಗೆ ಯಾವ ವ್ಯಾಲ್ಯೂಸು ಇರೋದಿಲ್ಲ. 4 + 5 + 6 + 7 + 9 ಇಷ್ಟು ಆಯಿತು, 31 ಆಯಿತು. ನೆಕ್ಸ್ಟು 33 ಅಂತ ಬಂದಿದೆಯಲ್ಲ, ಆ 33 ಹೆಂಗೆ ಬಂದಿದೆ ಅಂದರೆ 5ಇಂದ 5 + 6 + 7 + 9 + 6 ಈ ಥರ 5 ವ್ಯಾಲ್ಯೂಸ್ನ ಆ್ಯಡ್ ಮಾಡಿಕೊಂಡು ಟೋಟಲ್ ಬರೀತೀರಾ. ಡಿವೈಡೆಡ್ ಬೈ 5 ಮಾಡ್ತೀರಾ, ಆಯಿತಾ. ಡಿವೈಡೆಡ್ ಬೈ 5 ಮಾಡಿದಾಗ ನಿಮಗೆ ವ್ಯಾಲ್ಯೂ ಏನು ಸಿಗುತ್ತಲ್ವ, ದಟ್ ಈಸ್ ನಥಿಂಗ್ ಬಟ್ ಟ್ರೆಂಡ್ ವ್ಯಾಲ್ಯೂ. ಆಮೇಲೆ ಶಾರ್ಟ್ ಟರ್ಮ್ ಆಸಿಲೇಷನ್ ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಟ್ರೆಂಡ್ ವ್ಯಾಲ್ಯೂ ಮಾಡ್ತೀರಾ. ನೋಡಿ, ಶಾರ್ಟ್ ಟರ್ಮ್ ಆಸಿಲೇಷನ್ ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಟ್ರೆಂಡ್ ವ್ಯಾಲ್ಯೂ. ನೆಕ್ಸ್ಟ್ ಇವಾಗ ಇದನ್ನು ಗ್ರಾಫ್ನಲ್ಲಿ ತೋರಿಸಿದೆ. ಗ್ರಾಫ್ನಲ್ಲಿ ಬ್ಲೂ ಲೈನ್ ಈಸ್ ನಥಿಂಗ್ ಬಟ್ ದ ಆ್ಯಕ್ಚುಯಲ್ ಲೈನ್ ಆ್ಯಂಡ್ ದ ರೆಡ್ ಲೈನ್ ಈಸ್ ದ ಟ್ರೆಂಡ್ ಲೈನ್. ಹಿಯರ್ ಆಲ್ಸೋ ವಿ ಗೆಟ್ ಟ್ರೆಂಡ್ ವ್ಯಾಲ್ಯೂಸ್ ಫಾರ್ ಎಕ್ಸಾಕ್ಟ್ಲಿ ಮಿಡ್ಲ್ ಇಯರ್. ಇದು 5 ಇಯರ್ ಡೇಟಾ ಆಗಿರೋದ್ರಿಂದ ಎಕ್ಸಾಕ್ಟಾಗಿ ಮಿಡ್ಲ್ ಇಯರ್ಗೆ ಅಂದರೆ 97ಗೆ 98ಗೆ 99ಗೆ ಈ ಥರ ಕಂಟಿನ್ಯೂಸ್ ಆಗಿ ನಮಗೆ ಎಕ್ಸಾಕ್ಟ್ ಇಯರ್ಗೆ ನಮಗೆ ಆ್ಯಾವ್ರೇಜ್ ವ್ಯಾಲ್ಯೂ ಸಿಕ್ಕಿರುತ್ತೆ. ಇದೇ ರೀತಿ ನಾವು 7 ಇಯರ್ಸ್ಗೂ ಮಾಡ್ಬೋದು. 7 ಇಯರ್ಸ್ಗೆ 95ಇಂದ 2006 ತನಕ ಡೇಟಾ ಇದೆ. ಇದೇ ಥರ 7 ಇಯರ್ಸ್ದು ಟೋಟಲ್ ಮಾಡ್ತೀರಾ. 7 ಇಯರ್ಸ್ ಡಿವೈಡೆಡ್ ಬೈ 7 ಮಾಡಿದಾಗ ನಿಮಗೆ ಆ್ಯಾವ್ರೇಜ್ ಸಿಗುತ್ತೆ. ಇಲ್ಲಿ ಒಂದು ಗಮನಿಸಿ, ಇಲ್ಲೇನಾಗೋಗಿದೆ ಅಂದರೆ ಆ್ಯಕ್ಚುಯಲ್ ಡೇಟಾ ಮತ್ತು ಟ್ರೆಂಡ್ ವ್ಯಾಲ್ಯೂ ಎರಡೂ ಸೇಮ್ ಇದೆ. 99ನಲ್ಲಿ ನೋಡಿ ಆ್ಯಕ್ಚುಯಲ್ಲು 8 ಇದೆ, ಟ್ರೆಂಡೂ 8 ಇದೆ, ಆ್ಯಕ್ಚುಯಲ್ 10 ಇದೆ, ಟ್ರೆಂಡು 10 ಇದೆ. ಹೀಗಾಗಿ ಶಾರ್ಟ್ ಟರ್ಮ್ ಆಸಿಲೇಷನ್ ನಮಗೆ 0 ಬರುತ್ತೆ. ಶಾರ್ಟ್ ಟರ್ಮ್ ಆಸಿಲೇಷನ್ ಅಂದ ತಕ್ಷಣ ನೀವು ನೆನ್ಪಿಟ್ಕೋಬೇಕಾಗಿರೋದು ಆ್ಯಕ್ಚುಯಲ್ ವ್ಯಾಲ್ಯೂ ಮೈನಸ್ ಟ್ರೆಂಡ್ ವ್ಯಾಲ್ಯೂ ಅಂತ. ಈಗ ಇಲ್ಲಿ 7 ಇಯರ್ಸ್ದು ಟೋಟಲ್ ಮಾಡ್ತೀರಾ, ಡಿವೈಡೆಡ್ ಬೈ 7. ಫಸ್ಟಿಗೆ 2, 4, 6, 8, 10,
12 14 ಇಲ್ಲಿ ತನಕ 7 ಇಯರ್ಸ್ ಡೇಟಾ ಆಯಿತು ನಿಮಗೆ. ಅದಿಷ್ಟನ್ನು ಆ್ಯಡ್ ಮಾಡಿದ್ರಿ. ನೆಕ್ಸ್ಟ್ ಏನು ಮಾಡ್ತೀರಾ, 2 ಅನ್ನೋದನ್ನು ಬಿಟ್ಬಿಡ್ತೀರಾ. 4 6 8 10 12 14 16 ಅನ್ನೋದನ್ನು ಸೇರಿಸ್ಕೊಳ್ತೀರಾ. ಈ ಥರ ಎಲ್ಲದನ್ನು ಫಸ್ಟು ಟೋಟಲ್ ಕಾಲಮಲ್ಲಿ ಟೋಟಲ್ ಹಾಕ್ಕೊಳ್ಳಿ. ಅದಾದಮೇಲೆ ಡಿವೈಡೆಡ್ ಬೈ 7 ಮಾಡಿದ್ರೆ ನಿಮಗೆ ಟ್ರೆಂಡ್ ವ್ಯಾಲ್ಯೂ ಸಿಗುತ್ತೆ. ಇದನ್ನು ನಾವು ಗ್ರಾಫ್ನಲ್ಲಿ ಪ್ಲಾಟ್ ಮಾಡ್ತೀವಿ. ಇದು ಎರಡೂ ಒಂದೇ ಇರೋದ್ರಿಂದ, ಅಂದರೆ ಆ್ಯಕ್ಚುಯಲ್ ಮತ್ತು ಟ್ರೆಂಡ್ ಎರಡು ಸೇಮ್ ಇರೋದ್ರಿಂದ ಟ್ರೆಂಡ್ ಲೈನ್ ಮತ್ತು ಆ್ಯಕ್ಚುಯಲ್ ಲೈನ್ ಎರಡು ಏನಾಗಿದೆ, ಓವರ್ಲ್ಯಾಪ್ ಆಗಿದೆ. ಅಂದರೆ ಒಂದ್ರ ಮೇಲ್ಗಡೆ ಒಂದು ಎಕ್ಸಾಕ್ಟಾಗಿ ಬಂದಿದೆ. ಬ್ಲೂ ಲೈನ್ ಈಸ್ ದ ಆ್ಯಕ್ಚುಯಲ್ ಲೈನ್ ಆ್ಯಂಡ್ ದ ರೆಡ್ ಒನ್ ಈಸ್ ದ ಟ್ರೆಂಡ್ ಲೈನ್. ನೆಕ್ಸ್ಟ್ ಇವಾಗ ಈವನ್ ನಂಬರ್ ಆಫ್ ಇಯರ್ಸ್ಗೆ ಯಾವ ರೀತಿ ಮಾಡ್ತೀವಿ ಅಂತ. 4 ಇಯರ್ಸ್ 6 ಇಯರ್ಸ್ 8 ಇಯರ್ಸ್ ಈ ಥರ ಎಲ್ಲ ಇದ್ದರೆ ಆವಾಗ ಹೇಗೆ ಮಾಡ್ತೀವಿ ಅಂತ. ಜನರಲ್ ಆಗಿ ನಿಮಗೆ 4 ಇಯರ್ಸ್ದು ಮಾತ್ರ ನಿಮ್ಮ ಸಿಲೆಬಸ್ಸಲ್ಲಿದೆ, ಆಯಿತಾ. ಈಗ ಜನರಲ್ ಮೆಥಡ್ ಅಂತ ಒಂದು ಫಾಲೋ ಮಾಡ್ತೀವಿ, ಇನ್ನೊಂದು ಸೆಂಟರ್ಡ್ ಮೆಥಡ್ ಅಂತ ಒಂದು ಫಾಲೋ ಮಾಡ್ತೀವಿ. ಯಾವುದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ, 4 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಒಂದು ಜನರಲ್ ಮೆಥಡ್ ಫಸ್ಟ್ ಒನ್ನು. ಆ ಜನರಲ್ ಮೆಥಡಲ್ಲಿ ಹೇಗೆ ಮಾಡ್ತೀವಿ ಅಂತ ನೋಡೋಣ. ನಾರ್ಮಲ್ ಅಥವಾ ಜನರಲ್ ಮೆಥಡ್. ಅದು ಜನರಲ್ ಮೆಥಡ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಸ್ಟಿಗೆ ABCD ಇದಿಷ್ಟು 4 ವ್ಯಾಲ್ಯೂ ಆ್ಯಡ್ ಮಾಡ್ಕೊಳ್ತೀವಿ. ಆ್ಯಡ್ ಮಾಡಿಕೊಂಡು ಅದನ್ನು ಡಿವೈಡೆಡ್ ಬೈ 4 ಅಂತ ಮಾಡ್ತೀವಿ. ನಮಗೇನು ವ್ಯಾಲ್ಯೂ ಬಂದಿರುತ್ತಲ್ವಾ, ಅಂದರೆ A+B+C+D ಡಿವೈಡೆಡ್ ಬೈ 4 ಅಂತ ಮಾಡ್ಕೊಳ್ತೀವಿ. ಆ್ಯಕ್ಚುಯಲ್ಲಾಗಿ ಹಂಗೆ ಮಾಡ್ಕೊಳ್ಬೇಕು. ಆದರೆ ನಾವೇನು ಮಾಡ್ತೀವಿ ಅಂದರೆ ಇದರಲ್ಲಿ ಬರೀ A+C+A B C D ಇಷ್ಟನ್ನು ಆ್ಯಡ್ ಮಾಡಿ ಅದನ್ನು M ಅಂತ ಕನ್ಸಿಡರ್ ಮಾಡ್ತೀವಿ. ನಿಮಗೆ ಇಲ್ಲಿ ಎಕ್ಸಾಂಪಲ್ ತೋರಿಸಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಅಂದರೆ ಇಲ್ಲೇನು ಮಾಡ್ತೀವಿ, ಫಸ್ಟೇ ಡಿವೈಡ್ ಮಾಡಲ್ಲ, ಲಾಸ್ಟ್ನಲ್ಲಿ ನಾವು ಇದನ್ನು ಡಿವೈಡ್ ಮಾಡೋದು. ಈಗ 2002 ಇಂದ 2006 ತನಕ ನಿಮಗೆ ಡೇಟಾ ಇದೆ. 5 10 15 20 25 ಅಂತ ಕಂಟಿನ್ಯೂಸ್ ಆಗಿ ಡೇಟಾ. ಇದನ್ನ ಸುಮ್ಮನೆ ABCDE ಅಂತ ನೇಮ್ ಕೊಟ್ಟಿದ್ದೀನಿ. 5 10 15 20 ಇದು 4 ವ್ಯಾಲ್ಯೂ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡಿದಾಗ ನಿಮಗೆ 50 ಬಂದಿದೆ, ಅದನ್ನು ಸುಮ್ಮನೆ M ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ 10 15 20 25 ಇದು 4 ಆ್ಯಡ್ ಮಾಡ್ತೀರಾ, ಆವಾಗ ನಿಮಗೆ 70 ಬಂದಿದೆ, ಇದನ್ನು N ಅಂತ ಇಟ್ಕೊಳ್ಳಿ. ನಾವಿಲ್ಲಿ ಆ್ಯಾವ್ರೇಜ್ ಮಾಡಿಲ್ಲ, ಬರೀ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಇದೆರಡನ್ನು, ಅಂದರೆ ಏನು ಟೋಟಲ್ ಬಂದಿದೆ ಅದೆರಡನ್ನು ಮತ್ತೆ ಆ್ಯಡ್ ಮಾಡ್ತಾಯಿದ್ದೀವಿ. 50 ಮತ್ತು 70 ಅಂದರೆ M+N. ಆಗ ನಮಗೆ X ಅಂತ ಬಂದಿದೆ. X ಅಂದರೆ ದಟ್ ಈಸ್ ನಥಿಂಗ್ ಬಟ್ ದ ಟೋಟಲ್. ಅದನ್ನು ನಾವೇನು ಮಾಡ್ತಾಯಿದ್ದೀವಿ, ಡಿವೈಡೆಡ್ ಬೈ 8. ಇಲ್ಲಿ ಎಲ್ಲೂ ನಾವು ಡಿವೈಡೆಡ್ ಬೈ 4 ಅಂತ ಮಾಡೇ ಇಲ್ಲ. ಫಸ್ಟು 4 ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ತೀವಿ. ಆಮೇಲಿಂದ 4 ವ್ಯಾಲ್ಯೂ ಆ್ಯಡ್ ಮಾಡಿರೋದ್ರದ್ದು ಟೋಟಲ್ನ 2 ಟೋಟಲ್ ಮಾಡ್ಕೊಂಡು ಹಾಕ್ಕೊಳ್ತೀವಿ. ಅದಾದಮೇಲೆ ಒಂದೇ ಸಲ ಡಿವೈಡೆಡ್ ಬೈ 8 ಮಾಡ್ತೀವಿ. ಯಾತಕ್ಕೋಸ್ಕರ 8ಇಂದ ಡಿವೈಡ್ ಮಾಡ್ತೀವಿ ಅಂದರೆ ಒಂದು ಸಲ 4 ವ್ಯಾಲ್ಯೂ ಇನ್ನೊಂದು ಸಲ 4 ವ್ಯಾಲ್ಯೂ ತೊಗೊಂಡಿರ್ತೀವಲ್ವ, ಸೊ ಒಂದೇ ಸಲ ನಾವು ಡಿವೈಡೆಡ್ ಬೈ 8 ಅಂತ ಮಾಡ್ತೀವಿ. ಈಗ ಇಲ್ಲಿ ನೋಡಿ, ಫಸ್ಟ್ ಏನು ಮಾಡ್ತಾಯಿದ್ದೀವಿ, 2 3 4 5 ಇದಿಷ್ಟನ್ನು ಆ್ಯಡ್ ಮಾಡಬೇಕು ನಾವು. ಈ ಡೇಟಾ ಏನಾಗಿದೆ ಅಂತ ಹೇಳಿದ್ರೆ 1 ಇಂದ 6 ತನಕ ಇದೆ. 2001 ಇಂದ 2006 ತನಕ ಇದೆ. ಇವಾಗ ಇದರಲ್ಲಿ ಏನಾಗುತ್ತೆ ಅಂದರೆ ಮಿಡ್ಲ್ ಇಯರ್ ಅಂತ ಬಂದಾಗ ಎಕ್ಸಾಕ್ಟಾಗಿ ನಮಗೆ ಮಿಡ್ಲ್ ಇಯರ್ ಸಿಗಲ್ಲ. 2002 ಮತ್ತು 3 ಮಧ್ಯದಲ್ಲಿ ನಮಗೆ ಮಿಡ್ಲ್ ಇಯರ್ ಆಗಿರುತ್ತೆ. ಇದನ್ನು ಅವಾಯ್ಡ್ ಮಾಡಿ ನಮಗೆ ಎಕ್ಸಾಕ್ಟಾಗಿ ಮಿಡ್ಲ್ ಇಯರ್ಗೆ ನಾವು ಬೇಕು ವ್ಯಾಲ್ಯೂ ಅಂದರೆ ನಾವೇನು ಮಾಡ್ತೀವಿ ಅಂದರೆ ಫಸ್ಟೇ ನಾವು 4ಇಂದ ಡಿವೈಡ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಏನು ಮಾಡ್ತೀವಿ, ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. 4 4 ಹಾಗೆ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಮೊದಲನೇದಾಗಿ 2 3 4 5 ಆ್ಯಡ್ ಮಾಡಿದೆ. ಎಲ್ಲಿ ಹಾಕಬೇಕು ಅದನ್ನ, 2 ಮತ್ತು 3 ಮಧ್ಯದಲ್ಲಿ ಹಾಕಿದೆ. ನೆಕ್ಸ್ಟು 3 4 5 6 ಇದು 4 ವ್ಯಾಲ್ಯೂ, 4ರದ್ದು ಮಧ್ಯ ಅಂದರೆ 3 ಮತ್ತು 4ದು ಮಧ್ಯದಲ್ಲಿ. ಈ ಥರ ಟೋಟಲ್ನ ಮಾಡಿಕೊಂಡು ಹಾಕ್ಕೊಳ್ತೀವಿ. ಇದಾದಮೇಲೆ ಈ ಟೋಟಲ್ ಏನು ಬಂದಿದೆ ಇದನ್ನು 2 ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ 14 ಮತ್ತು 18 ಈ ಪ್ರಾಬ್ಲಮ್ನಲ್ಲಿ 14 ಮತ್ತು 18 ಆ್ಯಡ್ ಮಾಡ್ಕೊಂಡಾಗ 32 ಬಂದಿದೆ. ನೆಕ್ಸ್ಟು 18 ಮತ್ತು 22 ಆ್ಯಡ್ ಮಾಡಿದಾಗ 40 ಬಂದಿದೆ. ಈ ಟೋಟಲ್ನ ನಾವು ಡಿವೈಡೆಡ್ ಬೈ 8 ಅಂತ ನೆಕ್ಸ್ಟ್ ಕಾಲಮ್ನಲ್ಲಿ ಮಾಡ್ತೀವಿ. ಆವಾಗ ನಮಗೆ ಟ್ರೆಂಡ್ ವ್ಯಾಲ್ಯೂ ಅಥವಾ ಆವ್ರೇಜ್ ವ್ಯಾಲ್ಯೂ ಸಿಗುತ್ತೆ. ನೀವು ಪ್ರಾಬ್ಲಮ್ ಬರ್ಕೊಳ್ಳುವಾಗ ಈವನ್ ನಂಬರ್ ಆಫ್ ಇಯರ್ಸ್ ಪ್ರಾಬ್ಲಮ್ ಆಗಿದ್ದರೆ ಒಂದು ಲೈನ್ ಬಿಟ್ಟು ಒಂದು ಲೈನ್ನಲ್ಲಿ ಬರ್ಕೊಳ್ಳಿ. ಆವಾಗ ನಿಮಗೆ ಎಕ್ಸಾಕ್ಟಾಗಿ ಮಿಡ್ಲ್ ಇಯರ್ ಸಿಗಲ್ವಲ್ಲ, ಮಧ್ಯದಲ್ಲಿ ವ್ಯಾಲ್ಯೂ ಬರಿಬೇಕಲ್ಲ, ಆವಾಗ ಈಸಿ ಆಗುತ್ತೆ. ಇಲ್ಲ ಅಂದರೆ ನಿಮಗೇನಾಗುತ್ತೆ, ಎಲ್ಲ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿ ನಿಮ್ಗೇನು ಬರೆದಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಈ ಥರ ನಾವೇನು ಮಾಡ್ತೀವಿ, ಪ್ರಾಬ್ಲಮ್ ಮಾಡ್ತೀವಿ. ಅಂದರೆ 4 ಇಯರ್ಲಿ ಮೂವಿಂಗ್ ಆ್ಯಾವ್ರೇಜ್ ಆದಾಗ ಎಲ್ಲದನ್ನು
3 ಆ್ಯಡ್ ಮಾಡಿದ್ವಿ, ಡಿವೈಡೆಡ್ ಬೈ 3 ಮಾಡಿದ್ವಿ. 5 ಆ್ಯಡ್ ಮಾಡಿದ್ವಿ, ಡಿವೈಡೆಡ್ ಬೈ 5 ಮಾಡಿದ್ವಿ. 7 ಇಯರ್ಲಿ ಇದ್ದಾಗ 7 ವ್ಯಾಲ್ಯೂಸ್ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 7 ಮಾಡಿದ್ವಿ. ಆದರೆ 4 ಇಯರ್ಲಿ ಇದ್ದಾಗ ಒಂದೇ ಸಲ ಇವಾಗ 4ಇಂದ ಡಿವೈಡ್ ಮಾಡ್ತಾ ಇಲ್ಲ. ಅದ್ರ ಬದಲು ನಾವೇನು ಮಾಡ್ತಾ ಇದ್ದೀವಿ, 4 ಇಯರ್ಸ್ದು ಎಲ್ಲ ಟೋಟಲ್ ಮಾಡಿಕೊಂಡು ಮತ್ತೆ ಆ ಟೋಟಲ್ ಏನು ಬಂದಿರುತ್ತೆ ಅದನ್ನು ಎರಡೆರಡು ವ್ಯಾಲ್ಯೂ ಹಾಗೆ ಆ್ಯಡೆಡ್ ಇನ್ ಪೇರ್ಸ್ ಅಂತ ಹೇಳ್ತೀವಿ. ಅದನ್ನ ಆ ಎರಡೆರಡು ವ್ಯಾಲ್ಯೂ ಹಾಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಆ ಬಂದಿದ್ದ ವ್ಯಾಲ್ಯೂನ ಡಿವೈಡೆಡ್ ಬೈ 8 ಅಂತ ಮಾಡ್ತಾ ಇದ್ದೀವಿ. ಈಗ ಇಲ್ಲೊಂದು ಪ್ರಾಬ್ಲಮ್ ಇದೆ, ನಿಮಗೆ ಇಯರ್ ಮತ್ತು ಸೇಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಆದಮೇಲೆ ಫಸ್ಟಿಗೆ 4 ಇಯರ್ಲಿ ಟೋಟಲ್ ಅಂತ ಥರ್ಡ್ ಕಾಲಮ್ನಲ್ಲಿ ಟೋಟಲ್ ಹಾಕೋತಾ ಇದ್ದೀವಿ. 30 + 45 + 39 + 41. ನೆಕ್ಸ್ಟ್ 45 + 39 + 41 + 42 ಇದಿಷ್ಟನ್ನು ಆ್ಯಡ್ ಮಾಡೋದು. ಇವಾಗ ಇದೆಲ್ಲ ಏನು ಆ್ಯಡ್ ಮಾಡ್ಕೊಂಡಿದ್ದೀರಲ್ವಾ, ಇದಾದಮೇಲಿಂದ ನೆಕ್ಸ್ಟ್ ಕಾಲಮ್ನಲ್ಲಿ 2 ಇಯರ್ಲಿ ಟೋಟಲ್ ಅಂದರೆ ಆ್ಯಡೆಡ್ ಇನ್ ಪೇರ್ಸ್ ಅಂತ ಈ ಟೋಟಲ್ನ ಮತ್ತೆ ಎರಡೆರಡರಂತೆ ಟೋಟಲ್ ಮಾಡ್ತೀರಾ. 155 ಮತ್ತು 167 ಅದೆರಡನ್ನು ಟೋಟಲ್ ಮಾಡ್ತೀರಾ. ನೆಕ್ಸ್ಟು 167 ಮತ್ತು 169ನ ಟೋಟಲ್ ಮಾಡ್ತೀರಾ. ಈ ಥರ ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ಯಾವುದ್ಯಾವುದೋ ಇಯರ್ ಮಧ್ಯದಲ್ಲಿ ಬಂದಿರೋದು ಈಗ ಎಕ್ಸಾಕ್ಟಾಗಿ ಯಾವುದೋ ಒಂದು ಇಯರ್ಗೆ ನಿಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಇಲ್ಲಿ ಗಮನಿಸಿ, ಫಸ್ಟ್ ನಾವು 155 ಏನು ಬಂದಿದೆ ಅದು 2001ಗೂ ಸಂಬಂಧಪಟ್ಟಿಲ್ಲ, 2ಗೂ ಸಂಬಂಧಪಟ್ಟಿಲ್ಲ, ಆದರೆ ಎರಡರ ಮಧ್ಯದಲ್ಲಿದೆ. ನೆಕ್ಸ್ಟ್ ಅದೇ ಥರ 167 ಬಂದಿದೆಯಲ್ವ, ಅದು 2 ಮತ್ತು 3ದು ಮಿಡ್ಲಲ್ಲಿದೆ. 169 3, 4ದು ಮಿಡ್ಲಿಗೆ ಬಂದುಬಿಟ್ಟಿದೆ. ಈಗ ನಮಗೆ ಎಕ್ಸಾಕ್ಟಾಗಿ 2 ಇಯರ್ಸ್ಗೆ ಬೇಕಾಗಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಇವಾಗ 155 167 ಎರಡನ್ನೂ ಆ್ಯಡ್ ಮಾಡಿದ್ರೆ ಎಕ್ಸಾಕ್ಟಾಗಿ ಅದೆರಡರ ಮಧ್ಯದ ವರ್ಷ 2002 ಆಗಿದೆ. ಆ ಮಧ್ಯದ ವರ್ಷಕ್ಕೆ ನಮಗೆ ವ್ಯಾಲ್ಯೂ ಸಿಕ್ತು. ಅದೇ ಥರ 3ಗೆ ವ್ಯಾಲ್ಯೂ ಸಿಗುತ್ತೆ, 2004ಗೂ ವ್ಯಾಲ್ಯೂ ಸಿಗುತ್ತೆ. ಈ ಥರ ಮಾಡಿಕೊಂಡು ಇದನ್ನು ನಾವೇನು ಮಾಡ್ತೀವಿ, ಡಿವೈಡೆಡ್ ಬೈ 8 ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಆ್ಯಾವ್ರೇಜ್ ಅಂದಾಗ ನಾವು ಡಿವೈಡೆಡ್ ಬೈ 8 ಮಾಡ್ತೀವಿ. ಇಲ್ಲಿ ಯಾಕೆ ಡಿವೈಡೆಡ್ ಬೈ 8 ಮಾಡ್ತೀವಿ ಅಂದರೆ ಒಂದು ಸಲ 4 ವ್ಯಾಲ್ಯೂ ಇದೆ, ಇನ್ನೊಂದು ಸಲ 4 ವ್ಯಾಲ್ಯೂ ಇದೆ. ಟೋಟಲ್ ಆಗಿ ಇದು ಎಷ್ಟು ವ್ಯಾಲ್ಯೂದು ಸಮ್ಮಪ್ ಆಗಿರೋದು, 8 ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಇದು ಬಂದಿರೋದು. ಹೀಗಾಗಿ ಡಿವೈಡೆಡ್ ಬೈ 8 ಮಾಡ್ತೀವಿ. ನಮಗೆ ಆವಾಗ ಆ್ಯಾವ್ರೇಜ್ ವ್ಯಾಲ್ಯೂ ಅಂದರೆ ಟ್ರೆಂಡ್ ವ್ಯಾಲ್ಯೂ ಸಿಗುತ್ತೆ. ಇವಾಗ ನಮಗೆ ಗ್ರಾಫ್ನಲ್ಲಿ ಪ್ಲಾಟ್ ಮಾಡೋಕ್ಕೆ ಯಾವುದೇ ರೀತಿ ಕಷ್ಟ ಆಗಲ್ಲ. 2002ಗೆ 40.25 ಮಾಡ್ತೀವಿ, 2003ಗೆ 42 ಮಾಡ್ತೀವಿ. ಈ ರೀತಿ ಟ್ರೆಂಡ್ ವ್ಯಾಲ್ಯೂಸ್ನ ಪ್ಲಾಟ್ ಮಾಡ್ತೀವಿ. ಅದರದ್ದು ಗ್ರಾಫ್ ನಿಮಗೆ ಇಲ್ಲಿ ಹಾಕಿದ್ದೀನಿ ನೋಡಿ. ಗ್ರಾಫ್ನಲ್ಲಿ ಯಾವುದೇ ರೀತಿ ಚೇಂಜ್ ಇಲ್ಲ. ನಾವು ಹೇಗೆ ಆಡ್ ನಂಬರ್ ಆಫ್ ಇಯರ್ಸ್ ಮಾಡ್ತೀವಿ ಅದೇ ಥರ ಈವನ್ ನಂಬರ್ ಆಫ್ ಇಯರ್ಸ್ದು ಗ್ರಾಫ್ ಬರುತ್ತೆ. ಆ್ಯಕ್ಚುಯಲ್ ವ್ಯಾಲ್ಯೂ ಬ್ಲೂ ಲೈನಲ್ಲಿ, ಟ್ರೆಂಡ್ ವ್ಯಾಲ್ಯೂ ರೆಡ್ ಲೈನಲ್ಲಿ ಇದೆ. ನೆಕ್ಸ್ಟ್ ಇವಾಗ ಸೆಂಟರ್ಡ್ ಮೂವಿಂಗ್ ಆ್ಯಾವರೇಜ್ ಅಂತ ಸ್ವಲ್ಪ ಚೇಂಜ್ ಈ ಮೆಥಡು. ಸೆಂಟರ್ಡ್ ಮೂವಿಂಗ್ ಆ್ಯಾವ್ರೇಜ್ನಲ್ಲಿ ನಾವೇನು ಮಾಡಿಬಿಡ್ತೀವಿ ಅಂದರೆ 4 ಹಂಗೆ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿಬಿಡ್ತೀವಿ. 4 ಹಂಗೆ ಆ್ಯಡ್ ಮಾಡ್ತೀವಿ, ಡಿವೈಡೆಡ್ ಬೈ 4 ಅಂತಲೂ ಮಾಡ್ಕೊಂಬಿಡ್ತೀವಿ. ಅದಾದಮೇಲೆ ಏನು ಆ್ಯಾವ್ರೇಜ್ ಬಂದಿರುತ್ತಲ್ಲ ಅದನ್ನು 2 ವ್ಯಾಲ್ಯೂಸ್ ಆಗಿ ಆ್ಯಡ್ ಮಾಡ್ತಾ ಹೋಗ್ತೀವಿ. 2 ವ್ಯಾಲ್ಯೂಸ್ ಆಗಿ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಕೊಳ್ತೀವಿ. ಆವಾಗ ನಮಗೆ ಒಂದು ಆ್ಯಾವ್ರೇಜ್ ಸಿಗುತ್ತೆ. ದ್ಯಾಟ್ ಆ್ಯಾವ್ರೇಜ್ ಈಸ್ ನಥಿಂಗ್ ಬಟ್ ಸೆಂಟರ್ಡ್ ಆ್ಯಾವ್ರೇಜ್ ಅಥವಾ ಟ್ರೆಂಡ್ ವ್ಯಾಲ್ಯೂ ಅಂತ ಹೇಳ್ಬೋದು. ಇವಾಗ ಈ ಎಕ್ಸಾಂಪಲ್ನಲ್ಲಿ ನೋಡಿ, 46, 51, 51, 46 ಈ ಫಸ್ಟ್ 4 ವ್ಯಾಲ್ಯೂಸ್ನ ಆ್ಯಡ್ ಮಾಡಿದೆ. 194 ಬಂದಿದೆ. 194 ಡಿವೈಡೆಡ್ ಬೈ 4 ಮಾಡಿಬಿಟ್ವಿ, 48.5 ಬಂದಿದೆ. ಈ ಥರ ಪ್ರತಿಯೊಂದಕ್ಕೂ 4 ವ್ಯಾಲ್ಯೂದು ಟೋಟಲ್ ಮಾಡೋದು, ಅದಕ್ಕೆ ತಕ್ಷಣವೇ ನೆಕ್ಸ್ಟ್ ಕಾಲಮ್ನಲ್ಲಿ ಡಿವೈಡೆಡ್ ಬೈ 4 ಅಂತ ಆ್ಯಾವ್ರೇಜ್ ಮಾಡ್ಕೊಂಬಿಡೋದು. ಇದಾದಮೇಲೆ ಏನು ಮಾಡ್ತೀವಿ, ಇಲ್ಲಿ ಗಮನಿಸಿ, ನಮಗೆ ಎಕ್ಸಾಕ್ಟಾಗಿ ಯಾವುದೇ ಒಂದು ಇಯರ್ಗಿಲ್ಲ, ಇನ್ ಬಿಟ್ವೀನ್ ದ ಇಯರ್ಸ್ ಇದೆ. ಈಗ ಇದು ಎಕ್ಸಾಕ್ಟಾಗಿ ಒಂದು ಇಯರ್ಗೆ ಸಿಗಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಈಗ ಏನು ಡಿವೈಡೆಡ್ ಬೈ 4 ಮಾಡಿದಾಗ ಆ್ಯಾವ್ರೇಜ್ ಬಂದಿದೆಯಲ್ವ, ಆ ಆ್ಯಾವ್ರೇಜ್ನ ಎರಡೆರಡು ವ್ಯಾಲ್ಯೂ ಹಾಗೆ ಆ್ಯಡ್ ಮಾಡ್ತೀವಿ. 2 ವ್ಯಾಲ್ಯೂ ಆ್ಯಡ್ ಮಾಡಿದ್ದೀವಿ ಅಂದರೆ ಡಿವೈಡೆಡ್ ಬೈ 2 ಮಾಡಲೇಬೇಕು. ಸೊ 48.5 + 49.5 ಡಿವೈಡೆಡ್ ಬೈ 2. ಈ ಥರ ಮಾಡಿದಾಗ ನಮಗೆ ಟ್ರೆಂಡ್ ವ್ಯಾಲ್ಯೂ ಸಿಗುತ್ತೆ. ಈ ಟ್ರೆಂಡ್ ವ್ಯಾಲ್ಯೂ ಮತ್ತು ಆ್ಯಕ್ಚುಯಲ್ ವ್ಯಾಲ್ಯೂನ ಆ್ಯಸ್ ಯೂಶ್ವಲ್ ಗ್ರಾಫ್ನಲ್ಲಿ ನೀವು ಪ್ಲಾಟ್ ಮಾಡ್ತೀರಾ. ಸೊ ಇವತ್ತಿನ ಸೆಷನ್ನಲ್ಲಿ ನಾವು ಮೂವಿಂಗ್ ಆ್ಯಾವ್ರೇಜ್ ಮೆಥಡ್ ಬಗ್ಗೆ ಕಲ್ತಿದ್ದೀವಿ. ಮೂವಿಂಗ್ ಆ್ಯಾವ್ರೇಜ್ ಮೆಥಡ್ನಲ್ಲಿ ಆಡ್ ನಂಬರ್ ಆಫ್ ಇಯರ್ಸ್ ಬಂದಾಗ ಹೇಗೆ ಮಾಡಬೇಕು, ಈವನ್ ನಂಬರ್ ಆಫ್ ಇಯರ್ಸ್ ಬಂದಾಗ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಆಡ್ ನಂಬರ್ ಆಫ್ ಇಯರ್ಸ್ನಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಆ ಮಿಡ್ಲ್ ಇಯರ್ಗೆ ನಿಮಗೆ
ಟ್ರೆಂಡ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಆದರೆ ಈವನ್ ನಂಬರ್ ಆಫ್ ಇಯರ್ಸ್ನಲ್ಲಿ ನಮಗೆ ಎಕ್ಸಾಕ್ಟಾಗಿ ಒಂದು ಇಯರ್ಗೆ ವ್ಯಾಲ್ಯೂ ಸಿಗಲ್ಲ. ಇನ್ ಬಿಟ್ವೀನ್ ದ ಇಯರ್ಸ್ ವ್ಯಾಲ್ಯೂ ಸಿಗೋದ್ರಿಂದ ನಾವು ಐದರ್ ಜನರಲ್ ಮೆಥಡ್ ಆರ್ ಸೆಂಟರ್ಡ್ ಮೆಥಡ್ನ ಮಾಡ್ತೀವಿ. ಜನರಲ್ ಮೆಥಡ್ನಲ್ಲಿ ಏನು ಮಾಡ್ತೀವಿ ಅಂದರೆ ಫಸ್ಟು 4 ಇಯರ್ಸ್ದು ಟೋಟಲ್ ಮಾಡ್ಕೊಳ್ತೀವಿ, 4 ಇಯರ್ಸ್ ಹಂಗೆ. ಆಮೇಲೆ ಏನು ಟೋಟಲ್ ಬಂದಿರುತ್ತೆ ಅದನ್ನು ಮತ್ತೆ 2 ವ್ಯಾಲ್ಯೂಸ್ನ ಆ್ಯಡ್ ಮಾಡ್ತೀವಿ. ಒಂದೇ ಸಲ ಆ ಆ್ಯಡ್ ಮಾಡಿರೋ ವ್ಯಾಲ್ಯೂನ ಡಿವೈಡೆಡ್ ಬೈ 8 ಅಂತ ಮಾಡಿಬಿಟ್ಟು ಟ್ರೆಂಡ್ ವ್ಯಾಲ್ಯೂ ಕಂಡುಹಿಡಿತೀವಿ. ನೆಕ್ಸ್ಟ್ ಈಗ ಸೆಂಟರ್ಡ್ ಮೆಥಡ್ ಅಂದರೆ 4 ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಆ್ಯಾವ್ರೇಜು ಕಂಡುಹಿಡ್ಬಿಡ್ತೀವಿ. ಅಂದರೆ 4 ಇಯರ್ಲಿ ಆ್ಯಾವ್ರೇಜ್ ಕಂಡುಹಿಡ್ದಿದ್ದೀವಿ. ಆದರೆ ಈ 4 ಇಯರ್ಲಿ ಆ್ಯಾವ್ರೇಜು ಎಕ್ಸಾಕ್ಟಾಗಿ ಒಂದು ಇಯರ್ಗೆ ಇಲ್ಲ, ಇನ್ ಬಿಟ್ವೀನ್ ದ ಇಯರ್ಸ್ ಇದೆ. ಸೊ ಹಾಗಾಗಿ ಮತ್ತೆ ಇದನ್ನು 2 ವ್ಯಾಲ್ಯೂಸ್ ಆಗಿ ಆ್ಯಡ್ ಮಾಡ್ತೀವಿ. ಡಿವೈಡೆಡ್ ಬೈ 2 ಮಾಡಿಬಿಟ್ಟು ಆ್ಯಾವ್ರೇಜ್ ವ್ಯಾಲ್ಯೂ ಅಂದರೆ ಟ್ರೆಂಡ್ ವ್ಯಾಲ್ಯೂ ನಾವು ಕಂಡುಹಿಡಿತೀವಿ. ದಿಸ್ ಈಸ್ ಹೌ ವಿ ಪರ್ಫಾರ್ಮ್ ಪ್ರಾಬ್ಲಮ್ಸ್ ಅಥವಾ ವಿ ಡೂ ಪ್ರಾಬ್ಲಮ್ಸ್ ಇನ್ ದ ಮೆಥಡ್ ಆಫ್ ಮೂವಿಂಗ್ ಆ್ಯಾವ್ರೇಜ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೇನೇ ಡೌಟ್ ಇದ್ರೂ ದಯವಿಟ್ಟು ಕೇಳಿ. ವಾಟ್ಸಪ್ನಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಎಕ್ಸಸೈಸಸ್ನ ಹಾಕ್ತೀನಿ, ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಾನು ಲೀಸ್ಟ್ ಸ್ಕ್ವೇರ್ಸ್ ಮೆಥಡ್ನ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.